ನಮ್ಮ ಹಿಂದಿನ ವಿಡಿಯೋದಲ್ಲಿ ವ್ಯಾಪಾರಕ್ಕೆ ಸೂಕ್ತವಾದ ಡೆಲಿವರಿ ಮಾದರಿಯನ್ನು ಆಯ್ಕೆ ಮಾಡುವ ಮೂಲಕ ರವಾನೆಯ ಮಾದರಿಯನ್ನು ಹೇಗೆ ಹೊಂದಿಸಬಹುದು ಮತ್ತು ಗ್ರಾಹಕರಿಗೆ ಹೇಗೆ ಉತ್ತಮವಾಗಿ ಸೇವೆ ಸಲ್ಲಿಸಬಹುದು ಎಂದು ನಾವು ತಿಳಿದುಕೊಂಡ್ವಿ. ಈ ವಿಡಿಯೋದಲ್ಲಿ ಪಾವತಿ ಹಾಗೂ ಇತ್ಯರ್ಥಗಳ ಬಗ್ಗೆ, ಅದಕ್ಕೆ ಸಂಬಂಧಿಸಿದ ನೀತಿ ನಿಯಮಗಳ ಬಗ್ಗೆ ತಿಳಿಯೋಣ. ದರ ಜೊತೆಗೆ ಅದಕ್ಕೆ ಸಂಬಂಧಿಸಿದ ತೆರಿಗೆಗಳು ಹಾಗೂ ಅದನ್ನು ಸಮಸ್ಯೆ ಇಲ್ಲದೆ ನಿರ್ವಹಿಸುವ ಬಗ್ಗೆ ತಿಳಿಯೋಣ. ONDC ನೆಟ್ವರ್ಕ್ ಮೂಲಕ ಖರೀದಿಸಿದ ಯಾವುದೇ ಉತ್ಪನ್ನ ಅಥವಾ ಸೇವೆಗೆ ಸದಾಕಾಲ ಕೆಲವೊಂದು ವಾಣಿಜ್ಯ ಅಂಶಗಳಿದ್ದು ಅವುಗಳನ್ನು ನಿಮಗಾಗಿ 5 ವಿಶಾಲ ಉಪಗುಂಪುಗಳಾಗಿ ವಿಂಗಡಿಸಿದ್ದೇವೆ. 1. ಕೊಳ್ಳುವ ಬೆಲೆ. 2. ಬೈಯರ್ ಅಪ್ಲಿಕೇಶನ್ ಶುಲ್ಕ. 3. ಸೆಲ್ಲರ್ ಅಪ್ಲಿಕೇಶನ್ ಶುಲ್ಕ. 4. ಗೆಟ್ವೇ ಶುಲ್ಕ. 5. ONDC ಶುಲ್ಕಗಳು. ಡೆಲಿವರಿಯನ್ನು ಗ್ರಾಹಕರೇ ಪಾವತಿಸಿದಲ್ಲಿ ಅದಕ್ಕೂ ಇದೇ 5 ಘಟಕಗಳು ಇರ್ತವೆ. ಆರಂಭಿಕ ತಿಂಗಳುಗಳಲ್ಲಿ ಯಾವುದೇ ಗೆಟ್ವೇ ಅಥವಾ ONDC ನೆಟ್ವರ್ಕ್ ಚಾರ್ಜಸ್ಗಳು ಅನ್ವಯಿಸೋದಿಲ್ಲ. ಖರೀದಿದಾರರು ಕೊಳ್ಳುವ ಬೆಲೆ ನಮ್ಮ ಬೆಲೆಯ ನಿರ್ಮಾಣದ ಮೊದಲ ಘಟಕ. ಇದು ONDC ನೆಟ್ವರ್ಕ್ನಲ್ಲಿ ಗ್ರಾಹಕರು ಪಾವತಿಸುವ ಅಂತಿಮ ಮೊತ್ತವಾಗಿದೆ. ಮಾರಾಟಗಾರರು ಪಡೆಯುವ ನಿವ್ವಳ ಮೊತ್ತದೊಂದಿಗೆ ಒಟ್ಟಾರೆಯಾಗಿ ಖರೀದಿದಾರರ ಬೆಲೆಯನ್ನು ರೂಪಿಸುವ 4 ಹೆಚ್ಚುವರಿ ಘಟಕಗಳಿವೆ. ಇವುಗಳಲ್ಲಿ ಮಾರಾಟಗಾರರಿಂದ ಪಡೆದ ನಿವ್ವಳ ಮೊತ್ತ, ಮಾರಾಟಗಾರರ ಅಪ್ಲಿಕೇಶನ್ ಶುಲ್ಕ, ಖರೀದಿದಾರರ ಅಪ್ಲಿಕೇಶನ್ ಶುಲ್ಕ, ಗೆಟ್ವೇ ಶುಲ್ಕ ಮತ್ತು ONDC ಶುಲ್ಕಗಳು ಸೇರಿವೆ. ಒಟ್ಟಾಗಿ ಈ 5 ಅಂಶಗಳು ONDC ನೆಟ್ವರ್ಕ್ನಲ್ಲಿ ಒಟ್ಟು ಖರೀದಿದಾರರ ಬೆಲೆಯನ್ನ ರೂಪಿಸುತ್ತವೆ. ಘೋಷಿತ ಬೆಲೆಯು GSTಯನ್ನು ಒಳಗೊಂಡಿದ್ದು ಇದು ಸೆಲ್ಲರ್ ಅಪ್ಲಿಕೇಶನ್ನಲ್ಲಿ ವ್ಯಾಪಾರಿಯು ಘೋಷಿಸುವ ಹಾಗೂ ಲಿಸ್ಟ್ ಮಾಡುವ ಅಂತಿಮ ಬೆಲೆಯಾಗಿದೆ. ಈ ಬೆಲೆಯು ಗರಿಷ್ಠ ಚಿಲ್ಲರೆ ಮಾರಾಟ ಬೆಲೆಯನ್ನು MRP ಮೀರುವಂತಿಲ್ಲ ಎಂದು ನೆನಪಿಡಿ. ಅದರ ನಂತರ ಬರುವುದು ಡೆಲಿವರಿ ಶುಲ್ಕ. ಇದು ಡೆಲಿವರಿ ಸೇವೆಗೆ ವಿಧಿಸಲಾಗುವ ಶುಲ್ಕ. ಪ್ಯಾಕೇಜಿಂಗ್ ಮತ್ತು ಕನ್ವೀನಿಯನ್ಸ್ ಶುಲ್ಕಗಳು ಇತರೆ ಶುಲ್ಕಗಳ ಭಾಗವಾಗಿವೆ. ಕೊನೆಯದಾಗಿ ಖರೀದಿದಾರರ ಬೆಲೆಯನ್ನ ಪೂರ್ಣಗೊಳಿಸಲು ನಾವು ಸೆಲ್ಲರ್ ಅಪ್ಲಿಕೇಶನ್ ಅಥವಾ ಬೈಯರ್ ಅಪ್ಲಿಕೇಶನ್ ನೀಡುವ ರಿಯಾಯಿತಿಯನ್ನು ಸೇರಿಸಿಕೊಳ್ಳುತ್ತೇವೆ. ಇದರ ಮೂಲಕ ಖರೀದಿದಾರರು ಪಾವತಿಸಬೇಕಾದ ನಿಖರ ಮೊತ್ತ ತಿಳಿಯುತ್ತದೆ. ಇದು ಗ್ರಾಹಕರು ಪಾವತಿಸಬೇಕಾದ ಒಟ್ಟು ಮೊತ್ತದ ಬ್ರೇಕ್ ಡೌನ್ ಆಗಿರುತ್ತದೆ. ಎರಡನೇ ಘಟಕವೆಂದರೆ ಬೈಯರ್ ಅಪ್ಲಿಕೇಶನ್ ಶುಲ್ಕ. ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹೊಸ ಗ್ರಾಹಕರನ್ನು ಹುಡುಕಲು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಫೈಂಡರ್ಸ್ ಫೀಯನ್ನು ವಿಧಿಸಬಹುದು. ಈ ಶುಲ್ಕವು ಒಟ್ಟು ಆರ್ಡರ್ ಮೌಲ್ಯದ ಶೇಕಡವಾರು ಅಥವಾ ಯಶಸ್ವಿ ಆರ್ಡರ್ನ ನಿಗದಿತ ಮೊತ್ತವಾಗಿರಬಹುದು. ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಶುಲ್ಕವನ್ನು ಒಪ್ಪದಿದ್ದರೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ವಹಿವಾಟನ್ನು ಮುಂದುವರಿಸದಿರುವ ಆಯ್ಕೆಯನ್ನು ಹೊಂದಿರುತ್ತಾರೆ. ಇದರ ನಂತರ ಬರುವ ಘಟಕವೆಂದರೆ ಸೆಲ್ಲರ್ ಅಪ್ಲಿಕೇಶನ್ ಶುಲ್ಕ. ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕ್ಯಾಟಲಾಗ್ ಐಟಂ ಪಟ್ಟಿಗಳಿಗಾಗಿ ಪ್ರತಿ ಯಶಸ್ವಿ ಆರ್ಡರ್ ಮೇಲೆ ಶುಲ್ಕವನ್ನು ವಿಧಿಸಬಹುದು ಹಾಗೂ ಶುಲ್ಕದ ನಿಯಮಗಳನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಪ್ಲಿಕೇಶನ್ ಮತ್ತು ಮಾರಾಟಗಾರರು ಪರಸ್ಪರ ಒಪ್ಪಿಕೊಂಡಿರಬೇಕು. ಶುಲ್ಕವು ವಹಿವಾಟಿನ ಶೇಕಡವಾರು ಆಧಾರದ ಮೇಲೆ ಸ್ಥಿರ ಶುಲ್ಕ ಅಥವಾ ವಹಿವಾಟು ಅಥವಾ ಸ್ಲ್ಯಾಬ್ ಆಧಾರಿತ ವಿವಿಧ ಮಾದರಿಗಳನ್ನು ಹೊಂದಿರಬಹುದು. ಈ ನಿರ್ಧಾರದಲ್ಲಿ ONDC ನೆಟ್ವರ್ಕ್ ಯಾವುದೇ ಪಾತ್ರ ವಹಿಸುವುದಿಲ್ಲ. ಮಾರಾಟಗಾರರು ಬಯಸಿದರೆ ಈ ಶುಲ್ಕಗಳನ್ನು ತಮ್ಮ ಪಟ್ಟಿ ಮಾಡಿದ ಬೆಲೆಗಳಲ್ಲಿ ಸಂಯೋಜಿಸುವ ಆಯ್ಕೆಯನ್ನ ಹೊಂದಿರುತ್ತಾರೆ. ಇದರ ಉದಾಹರಣೆಯನ್ನು ನಿಮಗೆ ನೀಡಬೇಕೆಂದ್ರೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನೆಟ್ವರ್ಕ್ನಲ್ಲಿ ಲಾಜಿಸ್ಟಿಕ್ ಸೇವೆಗಳನ್ನು ನೀಡಬಹುದಾದರೂ ಪಾವತಿ ನಿಯಮಗಳನ್ನು ಲಾಜಿಸ್ಟಿಕ್ ಸೆಲ್ಲರ್ NP ಯೊಂದಿಗೆ ಒಪ್ಪಲಾಗುತ್ತದೆ ಮತ್ತು ಒಳಗೊಂಡಿರುವ ಎರಡೂ ಪಕ್ಷಗಳ ನಡುವೆ ಒಪ್ಪಿಕೊಂಡ ನಿಯಮಗಳ ಪ್ರಕಾರ ಇದನ್ನು ಇತ್ಯರ್ಥಪಡಿಸಲಾಗುತ್ತದೆ. 4ನೇ ಘಟಕವೆಂದರೆ ಲಾಜಿಸ್ಟಿಕ್ಸ್. ಇದು ಡೆಲಿವರಿ ಪ್ರಕ್ರಿಯೆ. ಗ್ರಾಹಕರಿಗೆ ಆರ್ಡರ್ ಅನ್ನು ಹೇಗೆ ರವಾನಿಸಲಾಗುತ್ತದೆ, ಇದು ಹೆಚ್ಚುವರಿ ವೆಚ್ಚಗಳನ್ನು ಒಳಗೊಂಡಿರುತ್ತದೆ ಮತ್ತು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಡೆಲಿವರಿ ಪಾರ್ಟ್ನರ್ಗಳನ್ನು ನೇಮಿಸಿಕೊಳ್ಳಬಹುದು. ಅವರ ಸೇವೆಗಳಿಗೆ ಅವರು ಖರೀದಿದಾರರಿಗೆ ಶುಲ್ಕ ವಿಧಿಸಬಹುದು ಅಥವಾ ವಿಧಿಸದೇ ಇರಬಹುದು. ಪಾವತಿ ಮತ್ತು ಇತ್ಯರ್ಥದ ಕೊನೆಯ ಘಟಕವೆಂದರೆ ONDC ಶುಲ್ಕ ಹಾಗೂ ಗೆಟ್ವೇ ಶುಲ್ಕ. ಸಂಬಂಧಪಟ್ಟ ನಿಯಮಗಳಿಗೆ ತಕ್ಕಂತೆ ಗೆಟ್ವೇಗಳು ಮತ್ತು ONDCಯು ಬೈಯರ್ ಅಪ್ಲಿಕೇಶನ್ ಅಥವಾ ಸೆಲ್ಲರ್ ಅಪ್ಲಿಕೇಶನ್ಗೆ ಅಥವಾ ಇಬ್ಬರಿಗೂ ಶುಲ್ಕ ವಿಧಿಸಬಹುದು. ಆರಂಭಿಕ ತಿಂಗಳುಗಳಲ್ಲಿ ಗೆಟ್ವೇ ಮತ್ತು ONDC ಸೇವೆಗಳು ಉಚಿತವಾಗಿ ದೊರೆಯುತ್ತದೆ. ಈ ಶುಲ್ಕವು ಕೊಳ್ಳುವ ಬೆಲೆಗೆ ಸೇರುವುದಿಲ್ಲ ಹಾಗೂ ಬೈಯರ್ ಅಪ್ಲಿಕೇಶನ್ ಅಥವಾ ಸೆಲ್ಲರ್ ಅಪ್ಲಿಕೇಶನ್ ಮೂಲಕ ಪ್ರತ್ಯೇಕವಾಗಿ ಪಾವತಿಸಬೇಕು. ಇಲ್ಲಿಯವರೆಗೆ ನಾವು ಪಾವತಿ ಮತ್ತು ಇತ್ಯರ್ಥದ ವಾಣಿಜ್ಯ ಘಟಕಗಳ ಬಗ್ಗೆ ಮಾತನಾಡಿಯಾಯಿತು. ಈಗ ಬೈಯರ್ ಅಪ್ಲಿಕೇಶನ್ನ ಸಂಗ್ರಹ ಹಾಗೂ ಇತ್ಯರ್ಥ ನಿಯಮಗಳನ್ನು ನೋಡೋಣ. ಬೈಯರ್ ಅಪ್ಲಿಕೇಶನ್ ಹಾಗೂ ಸೆಲ್ಲರ್ ಅಪ್ಲಿಕೇಶನ್ ಪಾರ್ಟಿಸಿಪೆಂಟ್ಗಳಿಬ್ಬರು ಪರಸ್ಪರ ಒಪ್ಪಿ ಈ ನಿಯಮಗಳನ್ನು ರೂಪಿಸಬೇಕು.
ಮೊದಲು ಅವರು ಬಯ್ಯರ್ ಅಪ್ಲಿಕೇಶನ್ ಶುಲ್ಕವನ್ನು ಇತ್ಯರ್ಥ ಮಾಡಿಕೊಳ್ಳಬೇಕು. ಅದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನೀಡಬೇಕಾದ ನಿಗದಿತ ಬೆಲೆಯೋ ಅಥವಾ ಒಟ್ಟಾರೆ ಆರ್ಡರ್ ಮೌಲ್ಯದ ಶೇಕಡವಾರೋ ಎಂದು ತೀರ್ಮಾನಿಸಬೇಕು. ನಂತರ ಪ್ರಚೋದಕ ಘಟನೆ, ಅಂದರೆ ಖರೀದಿದಾರರೊಂದಿಗೆ ಪಾವತಿ ಇತ್ಯರ್ಥಕ್ಕೆ ಪ್ರಚೋದಿಸುವ ಘಟನೆ. ಉದಾಹರಣೆಗೆ ಆರ್ಡರ್ ಡೆಲಿವರಿ, ವಾಪಸಾತಿ ಅಥವಾ ಮರಳಿಕೆಯ ಅವಧಿ ಕೊನೆಗೊಳ್ಳುವುದು. ನಂತರ ಬರುವುದು ಇತ್ಯರ್ಥದ ಕಾಲಾವಧಿ. ಅದು ಪ್ರಚೋದಕ ಘಟನೆ ಅಥವಾ ಪಾವತಿ ಇತ್ಯರ್ಥದ ನಡುವಿನ ಕಾಲಾವಧಿ. ಇದು ಸಾಮಾನ್ಯವಾಗಿ ಸಂಗ್ರಹಣೆ, ರವಾನೆ, ಡೆಲಿವರಿ ಅಥವಾ ಹಿಂಪಡೆದ ಗಡುವಿನ ದಿನಾಂಕದಿಂದ ಕೆಲವು ಕಚೇರಿ ದಿನಗಳಾಗಿರುತ್ತವೆ. ಮುಂದಿನದು ತಡೆಹಿಡಿದ ಮೊತ್ತ. ಇದು ಒಂದು ನಿರ್ದಿಷ್ಟ ಪ್ರಚೋದಕ ಘಟನೆ ನಡೆಯುವ ತನಕ ಪಾವತಿ ಸಂಗ್ರಹಿಸುವವರಿಂದ ಅವರಿಂದ ತಡೆಹಿಡಿಯಲಾದ ಮೊತ್ತ. ಉದಾಹರಣೆಗೆ ಖರೀದಿದಾರರು ಒಟ್ಟಾರೆ ಪಾವತಿಯ 50% ಡೆಲಿವರಿಯ ನಂತರ ಪಾವತಿಸಲು ಹಾಗೂ ಉಳಿದ 50% ಮರಳಿಕೆಯ ಅವಧಿಯ ನಂತರ ಪಾವತಿಸಲು ಬಯಸಬಹುದು. ಇನ್ನು ಕೊನೆಯ ಆದರೆ ಪ್ರಮುಖ ಅಂಶವೆಂದರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಬಯ್ಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಎರಡೂ ಸೇರಿ ಒಂದು ಮರಳಿಕೆಯ ಅವಧಿಗೆ ಒಪ್ಪಿಕೊಳ್ಳಬೇಕು. ಇದು ಹಿಂತಿರುಗಿಸಬಹುದಾದ ಉತ್ಪನ್ನಗಳ ಡೆಲಿವರಿ, ರವಾನೆ ಅಥವಾ ಸಂಗ್ರಹದ ನಂತರ ಉತ್ಪನ್ನವನ್ನು ಹಿಂತಿರುಗಿಸಬೇಕಾದ ಒಂದು ನಿರ್ದಿಷ್ಟ ಕಾಲಾವಧಿ. ಈಗ ಪಾವತಿಗೆ ಸಂಬಂಧಿಸಿದ ಬೇರೆ ವಿಷಯಗಳತ್ತ ಕಣ್ಣಾಡಿಸೋಣ. ಈಗ ಉಳಿದಿರುವಂತಹ ಒಂದೇ ವಿಷಯವೆಂದರೆ ಅದು ರದ್ದತಿ ಹಾಗೂ ಮರುಪಾವತಿ. ಹಿಂತಿರುಗಿಸುವಿಕೆ, ರದ್ದತಿ ಅಥವಾ ಹಾನಿಯಾದ ಉತ್ಪನ್ನಗಳಿಗೆ ನೀವು ಹೇಗೆ ಮರುಪಾವತಿ ಆರಂಭಿಸುತ್ತೀರಿ ಎಂಬುದು ಈ 3 ಸನ್ನಿವೇಶಗಳನ್ನು ಅವಲಂಬಿಸಿದೆ. ಅದು ಪ್ರೀಪೇಯ್ಡ್ ಆರ್ಡರ್ ಆಗಿದ್ದರೆ, ಅಥವಾ ಡೆಲಿವರಿ ಮುಂಚೆ ರದ್ದು ಮಾಡಿದ ಸಿಒಡಿ ಆರ್ಡರ್ ಆಗಿದ್ದರೆ, ಅಥವಾ ಡೆಲಿವರಿ ನಂತರ ರದ್ದು ಮಾಡಿದ ಸಿಒಡಿ ಆರ್ಡರ್ ಆಗಿದ್ದರೆ. ಅವುಗಳನ್ನು ಒಂದೊಂದಾಗಿ ನೋಡುತ್ತಾ ಅವುಗಳನ್ನು ಬಗೆಹರಿಸುವ ನಿಖರ ವಿಧಾನಗಳನ್ನು ತಿಳಿಯೋಣ. ಪ್ರೀಪೇಯ್ಡ್ ಆರ್ಡರ್ಗಳಲ್ಲಿ ಖರೀದಿದಾರರು ಡೆಲಿವರಿಗೆ ಮುಂಚಿತವಾಗಿ ಆರ್ಡರ್ ಅನ್ನು ರದ್ದುಗೊಳಿಸಿದರೆ, ಖರೀದಿದಾರರೊಂದಿಗೆ ಒಪ್ಪಿಕೊಂಡಂತೆ ಯಾವುದೇ ರದ್ದತಿ ಶುಲ್ಕಗಳನ್ನು ಹೊರತುಪಡಿಸಿ ಖರೀದಿದಾರರು ಬೆಲೆಯನ್ನು ಸಂಗ್ರಹಿಸಿದ ಬಯ್ಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮೊತ್ತವನ್ನು ಪೂರ್ಣವಾಗಿ ಮರುಪಾವತಿಸುತ್ತಾರೆ. ONDC ಈ ವಿಷಯದಲ್ಲಿ ಯಾವುದೇ ಪಾತ್ರ ವಹಿಸೋದಿಲ್ಲ ಹಾಗೂ ಶುಲ್ಕ ಮತ್ತು ಮರುಪಾವತಿ ಸೇರಿದಂತೆ ಇತ್ಯರ್ಥದ ನಿಯಮಗಳು ಸಂಬಂಧಪಟ್ಟ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳ ನಡುವೆ ತೀರ್ಮಾನ ಆಗ್ತವೆ. ಒಂದು ವೇಳೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಡೆಲಿವರಿಗೆ ಮುಂಚೆ ರದ್ದಾಗಿದ್ದರೆ ಮರುಪಾವತಿಯ ಪ್ರಶ್ನೆಯೇ ಬರುವುದಿಲ್ಲ, ಏಕೆಂದರೆ ಗ್ರಾಹಕರು ಇನ್ನೂ ಪಾವತಿಯನ್ನೇ ಮಾಡಿಲ್ಲ. ಆದರೆ ಆರ್ಡರ್ ಅನ್ನು ಈಗಾಗಲೇ ಸಾಗಣೆ ಮಾಡಿರುವ ಕಾರಣ ಡೆಲಿವರಿ ಪಾರ್ಟ್ನರ್ಗೆ ಒಂದಿಷ್ಟು ಖರ್ಚು ಆಗಿರುತ್ತದೆ. ಅದಲ್ಲದೆ ಈಗ ರದ್ದಾದ ಆರ್ಡರ್ ಅನ್ನು ಅವರು ಮೂಲ ಜಾಗಕ್ಕೆ ತಲುಪಿಸಬೇಕು. ಅದನ್ನು ಡೆಲಿವರಿಗೆ ಮುಂಚಿನ ಹಿಂಪಡೆತ ಎನ್ನುತ್ತಾರೆ. ಇಂತಹ ಸಂದರ್ಭದಲ್ಲಿ ರವಾನೆ ಮತ್ತು ವಾಪಸಾತಿಯ ಖರ್ಚನ್ನು ಡೆಲಿವರಿ ಪಾರ್ಟ್ನರ್ ಹಾಗೂ ಅವರನ್ನು ನೇಮಿಸಿದ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನಡುವೆ ಇತ್ಯರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಡೆಲಿವರಿ ಮಾಡಿದ ನಂತರ ರದ್ದು ಮಾಡಿದ ಸಿಒಡಿ ಆರ್ಡರ್ಗಳಿಗೆ ಡೆಲಿವರಿ ಪಾರ್ಟ್ನರ್ ಅನ್ನು ನೇಮಿಸಿ ಅವರ ಮೂಲಕ ಗ್ರಾಹಕರಿಂದ ಹಣ ಸ್ವೀಕರಿಸಿದ ಬಯ್ಯರ್ ಅಥವಾ ಸೆಲ್ಲರ್ ಅಪ್ಲಿಕೇಶನ್ ಗ್ರಾಹಕರಿಗೆ ಮರುಪಾವತಿ ಪ್ರಕ್ರಿಯೆ ಆರಂಭಿಸುತ್ತದೆ. ಮತ್ತೆ ONDC ನೆಟ್ವರ್ಕ್ ಇಲ್ಲಿ ಯಾವುದೇ ಒಳಗೊಳ್ಳುವಿಕೆಯನ್ನು ಹೊಂದಿರುವುದಿಲ್ಲ ಮತ್ತು ಬಯ್ಯರ್ ಅಪ್ಲಿಕೇಶನ್ ಶುಲ್ಕ, ಸೆಲ್ಲರ್ ಅಪ್ಲಿಕೇಶನ್ ಶುಲ್ಕ ಮತ್ತು ಅಂತಹ ಮರುಪಾವತಿಗಳಿಗಾಗಿ ಲಾಜಿಸ್ಟಿಕ್ ವೆಚ್ಚವೂ ಸೇರಿದಂತೆ ಸಂಬಂಧಿಸಿಲ್ಲದ ಇತ್ಯರ್ಥ ನಿಯಮಗಳನ್ನು ಒಳಗೊಂಡಿರುವ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನಡುವೆ ಮಾತ್ರ ನಿರ್ಧರಿಸಲಾಗುತ್ತದೆ. ಅಗತ್ಯವಿರುವ ಯಾವುದೇ ಮರುಪಾವತಿಯೂ ಸೇರಿದಂತೆ ವಹಿವಾಟುಗಳನ್ನು ಇತ್ಯರ್ಥಪಡಿಸಿದ ನಂತರ ಆರ್ಡರ್ ಪ್ರಯಾಣವನ್ನು ಮುಚ್ಚಲಾಗುತ್ತದೆ. ಇದು ONDC ನೆಟ್ವರ್ಕ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಬಹುತೇಕ ಎಲ್ಲವನ್ನೂ ಒಳಗೊಂಡಿದೆ. ಈಗ ನೀವೊಬ್ಬ ಪರಿಣಿತರಾಗಿದ್ದೀರಿ, ಆದ್ರೆ ಇನ್ನೊಂದೇ ಒಂದು ವಿಷಯ ಕಲಿಯಬೇಕಿದೆ: ತೆರಿಗೆಗಳು. ಇದು ನಮ್ಮ ಕೊನೆಯ ವಿಷಯವಾಗಿದೆ. ಒಂದು ವ್ಯಾಪಾರದಲ್ಲಿ ಬರುವ ವಿವಿಧ ತೆರಿಗೆಗಳ ಬಗ್ಗೆ ತಿಳಿಯುವುದು. ಭಾರತದಲ್ಲಿ ವ್ಯಾಪಾರ ನಡೆಸುವ ಯಾವುದೇ ಸಂಸ್ಥೆಯಾಗಲಿ ಭಾರತೀಯ ತೆರಿಗೆ ನಿಯಮಗಳನ್ನು ಪಾಲಿಸುವುದು ಹಾಗೂ ಸಮಯಕ್ಕೆ ಸರಿಯಾಗಿ ತೆರಿಗೆಯ ಹೊಣೆಗಾರಿಕೆ ಪೂರೈಸುವುದು ಬಹಳ ಮುಖ್ಯ. ONDC ನೆಟ್ವರ್ಕ್ ಅನ್ನು ಬಳಸುವ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಕೂಡ ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಪರಿಶೀಲಿಸಿ 2 ರೀತಿಯ ತೆರಿಗೆ ನಿಯಮಗಳನ್ನು ಪಾಲಿಸಬೇಕು. 1961ರ ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿರುವ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ TDS ನಿಯಮಾವಳಿ ಹಾಗೂ GST ಕಾನೂನುಗಳು. GST ಕಾನೂನುಗಳ ಅಡಿಯಲ್ಲಿ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು 2017ರ CGST ಕಾಯ್ದೆಯನ್ನು ಪಾಲಿಸುವುದು ಕಡ್ಡಾಯ. ಜೊತೆಗೆ ನೀವು ವ್ಯಾಪಾರ ನಡೆಸುವ ರಾಜ್ಯಕ್ಕೆ ತಕ್ಕಂತೆ ರಾಜ್ಯ GST ನಿಯಮಗಳು ಸಹ ಅನ್ವಯಿಸುತ್ತವೆ ಹಾಗೂ ಇದು ಬೇರೆ ಬೇರೆಯಾಗಿರುತ್ತದೆ. ಹಾಗಾಗಿ ನೀವು ಈ ತೆರಿಗೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದರೆ ಆಗ ನೀವು ನಿಯಮಗಳನ್ನು ಸರಿಯಾಗಿ ಪಾಲಿಸಬಹುದು. ಗೊಂದಲ ಆಗ್ತಿದೆಯಾ? ಚಿಂತಿಸಬೇಡಿ, ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಇದನ್ನು 2 ವಿಧಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೆಯದು ವಾಸ್ತವಿಕ ಪೂರೈಕೆ ಮೇಲಿನ ತೆರಿಗೆ ಹೊಣೆಗಾರಿಕೆ.
ONDC ನೆಟ್ವರ್ಕ್ನಲ್ಲಿ ಒಬ್ಬ ಖರೀದಿದಾರರು ವ್ಯಾಪಾರಿಯಿಂದ ಏನಾದರೂ ಖರೀದಿ ಮಾಡಿದಾಗ ಆ ವ್ಯಾಪಾರಿಯು ಅದಕ್ಕೆ ಸಂಬಂಧಿಸಿದ ತೆರಿಗೆಯನ್ನು ಸರಿಯಾಗಿ ಹಾಗೂ ಕಾಲೋಚಿತವಾಗಿ ಪಾವತಿ ಮಾಡುವಂತೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ನೋಡಿಕೊಳ್ಳಬೇಕು. ಎರಡನೆಯದು ಕಮಿಷನ್ ಹಾಗೂ ಶುಲ್ಕದ ಮೇಲಿನ ತೆರಿಗೆ ಹೊಣೆಗಾರಿಕೆ. ಒಬ್ಬ ಖರೀದಿದಾರರು ONDC ನೆಟ್ವರ್ಕ್ನಲ್ಲಿ ಏನಾದರೂ ಖರೀದಿಸಿದಾಗ ಆ ವಹಿವಾಟನ್ನು ಪೂರೈಸುವಲ್ಲಿ ಸುಮಾರು ಘಟಕಗಳು ತೊಡಗಿರುತ್ತವೆ. ಉದಾಹರಣೆಗೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್, ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹಾಗೂ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು. ಇವರೆಲ್ಲರೂ ತಮ್ಮ ಸೇವೆಗಳಿಗೆ ಶುಲ್ಕ ವಿಧಿಸುವ ಮೂಲಕ ಹಣ ಸಂಪಾದಿಸುತ್ತಾರೆ. ಕಮಿಷನ್ ಹಾಗೂ ಶುಲ್ಕದ ಮೇಲಿನ ತೆರಿಗೆ ಎಂದರೆ ವಹಿವಾಟಿನ ಪೂರೈಕೆಗಾಗಿ ಈ ಮೂರೂ ಜನರು ವಿಧಿಸುವ ಶುಲ್ಕದ ಮೇಲಿನ ತೆರಿಗೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ವ್ಯಾಪಾರಕ್ಕೆ ಸಹಾಯ ಮಾಡುವ ಮೂಲಕ ಗಳಿಸಿದ ಹಣದ ಮೇಲೆ ಅವರು ತೆರಿಗೆ ಪಾವತಿಸಬೇಕು. ಈಗ ನಾವು ತೆರಿಗೆ ಹೊಣೆಗಾರಿಕೆಗಳನ್ನ 2 ಸರಳ ವಿಧಗಳಾಗಿ ವಿಂಗಡಿಸಿದ್ದಾಯಿತು. ಈಗ ಅವುಗಳ ಮೇಲೆ ಪ್ರಭಾವ ಬೀರೋ 2 ಮುಖ್ಯ ಅಂಶಗಳನ್ನು ನೋಡೋಣ. ವ್ಯಾಪಾರಿಯ ವ್ಯವಹಾರ ಮಾದರಿ ಹಾಗೂ ವಹಿವಾಟು ಮಟ್ಟದ ಗುಣಲಕ್ಷಣಗಳು. ಇ-ಕಾಮರ್ಸ್ನಲ್ಲಿ ವ್ಯಾಪಾರಿಗಳ ವ್ಯವಹಾರ ಮಾದರಿಯಲ್ಲಿ 3 ವಿಧಗಳಿವೆ. ಮೊದಲನೆಯದು ಇನ್ವೆಂಟರಿ ಮಾದರಿ. ONDC ನೆಟ್ವರ್ಕ್ ಸನ್ನಿವೇಶದಲ್ಲಿ ಇದು ಎಲ್ಲ ಇನ್ವೆಂಟರಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ತಮ್ಮ ಸರಕುಗಳು ಅಥವಾ ಸೇವೆಗಳನ್ನು ಪಟ್ಟಿ ಮಾಡುವ ಪ್ಲಾಟ್ಫಾರ್ಮ್ಗೆ ಹೆಚ್ಚುವರಿಯಾಗಿ ಇನ್ವೆಂಟರಿಯನ್ನು ಹೊಂದಿರುತ್ತಾರೆ. ಈ ಮಾದರಿಯಲ್ಲಿ ತೆರಿಗೆ ದೃಷ್ಟಿಕೋನದಿಂದ ಸರಕುಗಳು ಅಥವಾ ಸೇವೆಗಳ ಪೂರೈಕೆಯನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪರಿಗಣಿಸುತ್ತಾರೆ. ಎರಡನೆಯದು ಮಾರುಕಟ್ಟೆ ಮಾದರಿ. ಇಲ್ಲಿ ವ್ಯಾಪಾರಿಗಳು ತಮ್ಮ ಸರಕು ಅಥವಾ ಸೇವೆಗಳನ್ನು ಗ್ರಾಹಕರು ಅಥವಾ ವ್ಯಾಪಾರಿಗಳನ್ನು ಸಂಧಿಸುವ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳ ಪ್ಲಾಟ್ಫಾರ್ಮ್ನಲ್ಲಿ ನೋಂದಾಯಿಸಬಹುದು. ಈ ಮಾದರಿಯಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಸೇವೆಗೆ ಶುಲ್ಕ ವಿಧಿಸುತ್ತಾರೆ ಹಾಗೂ ಸರಕು ಅಥವಾ ಸೇವೆಗಳ ನಿಜವಾದ ಪೂರೈಕೆ ವ್ಯಾಪಾರಿಯಿಂದ ಗ್ರಾಹಕನಿಗೆ ಆಗುತ್ತಿದೆ ಎಂದು ಪರಿಗಣಿಸಲಾಗುತ್ತಿದೆ. ಮೂರನೆಯ ಮಾದರಿ ಅಗ್ರಿಗೇಟರ್ ಮಾದರಿ. ಇದು ಮಾರುಕಟ್ಟೆ ಮಾದರಿಯಂತೆಯೇ ಇದ್ದು ಇಲ್ಲೂ ಸಹ ವ್ಯಾಪಾರಿಗಳು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳ ಪ್ಲಾಟ್ಫಾರ್ಮ್ ಮೂಲಕ ವ್ಯಾಪಾರಿಗೆ ಸರಕು ಅಥವಾ ಸೇವೆ ಒದಗಿಸಬಹುದು. ಆದರೆ ಕೆಲವು ನಿರ್ದಿಷ್ಟ ಸೇವೆಗಳಿಗೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕೆಲವು ಸಂದರ್ಭಗಳಲ್ಲಿ GST ಪಾವತಿಸಬೇಕಾಗುತ್ತದೆ. ಈ ಸೇವಾ ಪೂರೈಕೆದಾರರನ್ನು ಅಗ್ರಿಗೇಟರ್ಸ್ ಎನ್ನುತ್ತಾರೆ ಹಾಗೂ ONDCಗೆ ಸಂಬಂಧಿಸಿದಂತೆ ಅವರು F&B ಅಥವಾ ಮೊಬಿಲಿಟಿ ವಲಯದಲ್ಲಿ ತೊಡಗಿರುವ ಮಾರ್ಕೆಟ್ ಪ್ಲೇಸ್ ಸೆಲ್ಲರ್ ಅಪ್ಲಿಕೇಶನ್ಗಳಾಗಿರುತ್ತವೆ. ಇ-ಕಾಮರ್ಸ್ನಲ್ಲಿ ತೆರಿಗೆಗಳ ವಿಷಯಕ್ಕೆ ಬಂದರೆ ಕೆಲವೊಂದು ವಹಿವಾಟು ಮಟ್ಟದ ವಿವರಗಳು ತೆರಿಗೆ ಹೊಣೆಗಾರಿಕೆ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಎಂತಹ ಪ್ರಶ್ನೆಗಳನ್ನು ಕೇಳಬೇಕೆಂದು ತಿಳಿದಿರುವುದು ಬಹಳ ಮುಖ್ಯ. ಉದಾಹರಣೆಗೆ, ಪಾವತಿ ಸ್ವೀಕರಿಸಿದ್ದು ಯಾರು? ವಹಿವಾಟು ಒಂದೇ ರಾಜ್ಯದೊಳಗೆ ನಡೆಯಿತೋ ಅಥವಾ ಬೇರೆ ಬೇರೆ ರಾಜ್ಯಗಳ ನಡುವೆಯೋ? ಡೆಲಿವರಿ ಪಾರ್ಟ್ನರ್ಗಳನ್ನು ಯಾರು ನೋಡಿಕೊಂಡರು ಹಾಗೂ ರಿಯಾಯಿತಿ ಕೊಟ್ಟಿದ್ದು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡರೆ ಯಾವುದೇ ವಹಿವಾಟಿನ ಸಂದರ್ಭದಲ್ಲಿ ನೀವು ಪಾವತಿಸಬೇಕಾದ ತೆರಿಗೆಯ ಮೊತ್ತವನ್ನು ಸರಿಯಾಗಿ ಅಂದಾಜಿಸಬಹುದು. ತೆರಿಗೆ ಪಾವತಿಸುವುದು ಒಂದು ತಲೆನೋವಿನ ಕೆಲಸ ಅಂತ ನಮಗೆ ಅರ್ಥವಾಗುತ್ತೆ. ಆದರೆ ಇವತ್ತು ನಾವು ಚರ್ಚೆ ಮಾಡಿದ ಹಂತಗಳು ಹಾಗೂ ವಿಧಾನಗಳನ್ನು ಪಾಲಿಸಿದರೆ ತೆರಿಗೆ ಪಾವತಿ ಪ್ರಕ್ರಿಯೆ ಬಹಳ ಸರಳವಾಗುತ್ತದೆ. ಈ ಹಂತಗಳ ಹೊರತಾಗಿಯೂ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹಾಗೂ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳನ್ನು ಇ-ಕಾಮರ್ಸ್ ಘಟಕಗಳು ಎಂದು ಪರಿಗಣಿಸುವ ಕಾರಣ ಅವುಗಳು ಕೆಲವೊಂದು ನಿಯಮಗಳಿಗೆ ಬದ್ಧವಾಗಿರಬೇಕು ಅಂತ ನೆನಪಿರಲಿ. ಅವು ಆದಾಯ ತೆರಿಗೆ ಕಾಯ್ದೆಯ ಕಲಂ 194(o) ಹಾಗೂ CGST ಕಾಯ್ದೆಯ ಕಲಂ 52ಕ್ಕೆ ಒಳಪಡುತ್ತವೆ. ನೀವು ಅದನ್ನು ಸರಿಯಾಗಿ ಅನುಸರಿಸಿದರೆ ನಿಶ್ಚಿಂತೆಯಿಂದ ಮುಂದುವರಿಯಿರಿ. ತೆರಿಗೆ ಪಾಲನೆಯ ಬಗ್ಗೆ ಇನ್ನಷ್ಟು ತಿಳಿಯಲು ದಯವಿಟ್ಟು ONDC ವೆಬ್ಸೈಟ್ಗೆ ಭೇಟಿ ಕೊಡಿ. ಆದರೆ ತೆರಿಗೆ ನಿಯಮಗಳು ಆಗಾಗ್ಗೆ ತಿದ್ದುಪಡಿ ಆಗ್ತವೆ ಹಾಗೂ ONDC ಮಾರ್ಗಸೂಚಿ ಅದರ ಸಂಪೂರ್ಣ ಮಾಹಿತಿ ಕೊಡದೆ ಇರಬಹುದು. ಹಾಗಾಗಿ ತೆರಿಗೆ ಅಧಿಕಾರಿಗಳ ಬಳಿ ಎದುರಾಗುವ ಸಮಸ್ಯೆಗಳಿಂದ ಪಾರಾಗಲು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ತೆರಿಗೆ ತಜ್ಞರಂತಹ ಪರಿಣಿತರ ಸಲಹೆ ಪಡೆಯುವುದು ಉತ್ತಮ. ಈ ಸಂಚಿಕೆಯಲ್ಲಿ ನಾವು ತುಂಬಾ ವಿಷಯ ಚರ್ಚೆ ಮಾಡಿದ್ವಿ. ONDC ನೆಟ್ವರ್ಕ್ನಲ್ಲಿ ಪಾವತಿ ಹಾಗೂ ಇತ್ಯರ್ಥಕ್ಕೆ ಸಂಬಂಧಿಸಿದ ವಿವಿಧ ಘಟಕಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಬೈಯರ್ ಅಪ್ಲಿಕೇಶನ್ನ ವಿವಿಧ ಸಂಗ್ರಹ ಮತ್ತು ಇತ್ಯರ್ಥ ನಿಯಮಗಳು, ಮರುಪಾವತಿ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನಾವು ತೆರಿಗೆಗಳ ವಿಷಯಕ್ಕೆ ಬಂದ್ವಿ. ಯಾವ್ಯಾವ ತೆರಿಗೆಗಳಿವೆ ಹಾಗೂ ಅವುಗಳನ್ನು ಯಾರು ಪಾವತಿಸಬೇಕು ಅಂತಲೂ ತಿಳ್ಕೊಂಡ್ವಿ. ಇಲ್ಲಿಗೆ ನಮ್ಮ ಪ್ರಯಾಣ ಪೂರ್ತಿಯಾಯಿತು. ಈಗ ನೀವು ನಿಮ್ಮ ವ್ಯಾಪಾರವನ್ನು ನೀವು ಯಾವಾಗಲೂ ಬಯಸಿದ ರೀತಿಯಲ್ಲಿಯೇ ನಡೆಸುವುದಷ್ಟೇ ಬಾಕಿ ಉಳಿದಿದೆ. ನಿಮಗೆ ONDC ಮತ್ತೆ ಅದರ ಉದ್ದೇಶ, ಗುರಿಗಳು ಹಾಗೂ ನಿರ್ವಹಣೆಯ ಬಗ್ಗೆ ಇನ್ನಷ್ಟು ತಿಳಿಯುವ ಕುತೂಹಲ ಇದ್ದರೆ ದಯವಿಟ್ಟು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ನಾವು ನಮ್ಮ ಮಾತುಕತೆಯಲ್ಲಿ ಅಲ್ಲಿ ತುಂಬು ಹೃದಯದಿಂದ ಮುಂದುವರಿಸೋಣ. ಮತ್ತೆ ಸಿಗೋಣ. ನಿಮ್ಮ ಅದ್ಭುತ ಬಿಸ್ನೆಸ್ ಪ್ಲಾನ್ ಯಶಸ್ವಿಯಾಗಲಿ.